ಒಬ್ಬ ಯುವಕನಿಗೆ ಗಲ್ಲು ಶಿಕ್ಷೆ ಆಗತ್ತೆ. ಗಲ್ಲಿಗೆ ಹಾಕಲಿಕ್ಕೆ ರಾಜನ ಆಸ್ಥಾನದ ಎದುರುಗಡೆ ಆತನನ್ನು ಕರ್ಕೊಂಬರ್ತಾರೆ. ಎದುರುಗಡೆ ಹಗ್ಗವನ್ನು ಕಟ್ಟಲಾಗಿರುತ್ತೆ. ಇನ್ನೇನು ಉರುಳು ಹಾಕಬೇಕು ಆತನಿಗೆ. ರಾಜ ಒಂದು ಅವಕಾಶ ಕೊಡ್ತಾನೆ ಆ ಯುವಕನಿಗೆ. ನೋಡಯ್ಯ, ನಿನಗೆ ಬದುಕಬೇಕು ಅಂತ ಆಸೆ ಇದೆಯಾ? ಹೌದು. ಹಾಗಾದರೆ ಒಂದು ಪ್ರಶ್ನೆಗೆ ನೀನು ಉತ್ತರ ಹೇಳಬೇಕು. ಏನು ಪ್ರಶ್ನೆ? ವಾಸ್ತವವಾಗಿ ಹೆಣ್ಣು ಮಕ್ಕಳು ಯಾವುದನ್ನು ಹೆಚ್ಚು ಇಷ್ಟಪಡ್ತಾರೆ? ಆತ ಯೋಚನೆ ಮಾಡ್ತಾನೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಗೊತ್ತಿರೋದು ತಾಯಿ ಒಂದು, ಸೋದರಿಯರೊಂದು. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಸ್ವಾಮಿ ಅಂತ. ಆಯಿತು ಹೋಗು, 2 ತಿಂಗಳು ಹೋಗು ಅಂತ ಕಳಿಸ್ತಾರೆ. ಈತ ಊರೂರು ಅಲೆಯಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿಯೂ ಸಂತೋಷಜನಕವಾದ, ತೃಪ್ತಿದಾಯಕವಾದ ಉತ್ತರವೇ ಸಿಗೋದಿಲ್ಲ. ಹೆಣ್ಣು ಏನನ್ನ ಬಯಸುತ್ತಾಳೆ? ಒಬ್ಬ ವೃದ್ಧ ಈತನಿಗೆ ಒಂದು ಮಾತು ಹೇಳ್ತಾನೆ. ನೋಡಯ್ಯ, ಈ ರೀತಿ ಜನಸಾಮಾನ್ಯರು ಕೇಳಿದರೆ ನಿನಗೆ ಉತ್ತರ ಸಿಗೋದಿಲ್ಲ. ನೀನು ಊರು ಹೊರಗಡೆ ಹೋಗು, ದುರ್ಗಮವಾದ ಕಾಡಿದೆ. ಕಾಡಿನಲ್ಲಿ ಒಬ್ಬ ರಾಕ್ಷಸಿ ಇದ್ದಾಳೆ. ಆ ರಾಕ್ಷಸಿ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತಾಳೆ. ದುರ್ಗಮ ಕಾಡಿನ ಮಧ್ಯೆ ಹೋಗ್ತಾನೆ. ಆತ ಹೇಳಿದಾಗೆ ಕೂತಿದ್ದಾಳೆ. ಏನಯ್ಯ ಬಂದಿದೀಯಾ? ಇಲ್ಲಮ್ಮ, ನಂದೊಂದು ಸಮಸ್ಯೆ ಇದೆ. ಏನಿನ ಸಮಸ್ಯೆ? ಇದು ನನ್ನ ಸಮಸ್ಯೆ. ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ, ಆದರೆ ನೀನು ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು. ಬೇಚಿಗಿಟ್ಕೊಳ್ತೀವಿ. ಮುದುಕಿ ರಾಕ್ಷಸಿ, ಈಕೆಯನ್ನು ಮದುವೆ ಮಾಡಿ ನಾನು ಏನು ಮಾಡಲಿ? ಆದರೆ ವಿಧಿ ಇಲ್ಲ. ಈಗ ನಾನು ಉತ್ತರ ಹೇಳದೆ ಹೋದರೆ ನನಗೆ ಗಲ್ಲಿಗೆ ಹಾಕ್ತಾರೆ. ಆಯಿತು, ನಿನ್ನನ್ನು ಮದುವೆ ಮಾಡ್ಕೋತೀನಿ, ಒಪ್ಪಿಗೆ ಇದೆ ನಂದು. ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಈ ರಾಕ್ಷಸಿಗೆ ಖುಷಿ ಆಗಿಬಿಡತ್ತೆ. ನನ್ನಂಥ ವಿಕಾರವಾದಂಥ ರಾಕ್ಷಸಿಯನ್ನು ಮದುವೆ ಆಗ್ಲಿಕ್ಕೆ ನೀನು ಒಪ್ಕೊಂಡಿದ್ದೀಯಾ ಅಂದರೆ ನಾನು ನಿನಗೊಂದು ಆಪ್ಷನ್ ಕೊಡ್ತೀನಿ. ಏನು ಆಪ್ಷನ್ನು? ನಾನು 12 ತಾಸು ರಾಕ್ಷಸಿಯಾಗಿರ್ತೀನಿ, ಇನ್ನು 12 ತಾಸು ರೂಪವಂತೆಯಾಗಿ ಅಪ್ಸರೆಯ ರೀತಿಯಲ್ಲಿ ಕಂಗೊಳಿಸ್ತೀನಿ. ಯಾವ ಸಮಯದಲ್ಲಿ ಏನಾಗಬೇಕು ಅಂತ ನನಗೆ ನೀನು ಹೇಳು. ಈತ ಯೋಚನೆ ಮಾಡ್ತಾನೆ ಯುವಕ. ಏನಂತ? ಬೆಳಗಿಂದ ರಾತ್ರಿವರೆಗೂ ಈಕೆ ರೂಪಸಿಯಾಗಿದ್ದರೆ ಈಕೆಯ ಜೊತೆ ಜೀವನ ಮಾಡ್ಬೋದು. ರಾತ್ರಿ ಬೆಳತನಕ ಈಕೆ ರಾಕ್ಷಸಿಯಾಗಿರ್ತಾಳಲ್ಲ, ಸಹಿಸೋದು ಹೇಗೆ? ಬೇಡ. ಹಗಲೆಲ್ಲ ರಾಕ್ಷಸಿ ಆದರೆ ಇಡೀ ದಿವಸ ರಾಕ್ಷಸಿಯ ಜೊತೆ ಜೀವನ ಮಾಡಬೇಕು. ರಾತ್ರಿ ಈಕೆ ರೂಪಸಿ ಆದರೆ ಪ್ರಯೋಜನ ಏನು? ಎರಡೂ ಪ್ರಯೋಜನ ಇಲ್ಲ ಇವು ಅಂತ ಆತ ಒಂದು ಜಾಣ್ಮೆಯ ಉತ್ತರವನ್ನು ಹೇಳ್ತಾನೆ ಯುವಕ. ನೋಡಮ್ಮ, ನೀನು ನನಗೆ ಆಪ್ಷನ್ ಕೊಟ್ಟಿದೀಯ, ನಾನು ನಿನಗೆ ಹೇಳ್ತೀನಿ ಕೇಳು. ನಿನಗೆ ಯಾವಾಗ ಇಷ್ಟ ಬಂದಾಗ ಏನಾಗಬೇಕು ಅಂತ ಮಾಡಿದೆಯೋ ಅದರ ಪ್ರಕಾರ ನೀನಾಗು. ರಾಕ್ಷಸಿ ಆಗಬೇಕು ಅಂತಾದಾಗ ರಾಕ್ಷಸಿ ಆಗು, ರೂಪಸಿ ಆಗಬೇಕು, ಅಪ್ಸರೆ ಆಗಬೇಕು ಅಂದಾಗ ಅಪ್ಸರೆ ಆಗು. ಮರ್ಜಿ ನಿಂದು, ನಿನ್ನ ಮರ್ಜಿಗೆ ತಕ್ಕ ಹಾಗೆ ಬದುಕಿಕೋ. ಇದೇ ನಿನ್ನ ಪ್ರಶ್ನೆಗೆ ಉತ್ತರ ಅಂತ ಆಕೆ ಹೇಳ್ತಾಳೆ. ನೆನ್ಪಿಟ್ಕೊಳ್ಳಿ, ನಮ್ಮ ಸೋದರಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಮ್ಮ ಹೆಂಡತಿ ಇರ್ಬೋದು, ಯಾರೇ ಇರ್ಬೋದು, ಅವರಿಷ್ಟಕ್ಕೆ ಅವರನ್ನು ಬದುಕಲಿಕ್ಕೆ ಬಿಟ್ಟುಬಿಟ್ರೆ ಅವ್ರಿಗಿಂತ ಸುಂದರವಾದಂಥ ಅಪ್ಸರೆಯರು ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಲ ನೀವು ಎಡಮಟ್ಟು ಮಾಡಿ ಹಿಂಗಲ್ಲ ಹಿಂಗೆ ಅಂದರೆ ಅವರೆಲ್ಲರೂ ಕೂಡ ರಾಕ್ಷಸಿ ಆಗ್ತಾರೆ. ಹೌದಾ ಅಲ್ವಾ? ಕಮೆಂಟ್ ಮಾಡಿ ಹೇಳಿ.